ಬಂದಿದ್ದೀವಿ. ಈಗ ಬಂದ್ಬಿಟ್ಟು ಕೋಜಿ ಇನೋವೇಷನ್ ಅಂತ. ಇಲ್ಲಿ ನಾವು ಈಗ ಆರ್ಡರ್ ಕೊಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಡಿಸೈನ್ಸ್ಗಳಿದೆ. ಮತ್ತು ಇವ್ರದ್ದು ಇನ್ನೊಂದೇನು ಅಂತಂದರೆ ಒಳಗೆ ಇವರೇ ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡ್ತಾರೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ಮತ್ತು ಇಲ್ಲೇ ನಿಮಗೆ ಪ್ರೊಡಕ್ಷನ್ ಇಲ್ಲೇ ಯೂನಿಟ್ ಇದೆ, ಅದು ನೋಡ್ಕೊಂಡ್ಬಂದ್ಬಿಡೋಣ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಲೆದರ್ದೆಲ್ಲ ತೋರಿಸ್ತಾ ಇದ್ದಾರೆ. ಇಲ್ಲಿ ಇದು ಸೆಲೆಕ್ಷನ್ ಯಾವುದು ಅಂತ. ಕೋಜಿ ಇನೋವೇಷನಿಂದ ನಾನು ಆರ್ಡರ್ ಮಾಡಿದ್ದೆ ಸೋಫಾ. ನೋಡಿ ಇಲ್ಲೆಲ್ಲ ಚೇಂಜ್ ಆಗಿದೆ ಈಗ. ಅದನ್ನ ಈಗ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದಾರೆ. ಲೈಟ್ ಹಾಕಿದ್ದಾರೆ, ಟಿ ವಿ, ಅದಕ್ಕೆ ಇದು ಟಿ ವಿ ಸ್ಟ್ಯಾಂಡ್ ಬಂದಿದೆ. ಆಮೇಲೆ ಇಲ್ಲಿ ಹಲೋ, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ಬನ್ನಿ, ಈಗ ನಾನು ಪಪ್ಪ ಅಮ್ಮ ಹೋಗ್ತಾ ಇದ್ದೀವಿ, ಹಾಸನ್ಗೆ ಹೋಗ್ತಾ ಇದ್ದೀವಿ. ಮಳೆ ಅಂತೂ ನಿಂತೇ ಇಲ್ಲ. ನಾವು ಯಾಕೆ ಹಾಸನ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಸ್ವಲ್ಪ ಇಂಟೀರಿಯರ್ ಚೇಂಜ್ ಮಾಡೋಣ ಅಂತ, ಮನೆಯದು ಅಂದರೆ ಸೋಫಾ ಎಲ್ಲ ಚೇಂಜ್ ಮಾಡೋಣ ಅಂತ. ಅದಕ್ಕೆ ಸೋಫಾ ನೋಡೋಕೆ ಹಾಸನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿ ಏನಾದರೂ ಅವರೇ ಕಸ್ಟಮೈಸ್ ಮಾಡ್ತಾ ಇದೆ, ಮನೆಗೆ ಬಂದುಬಿಟ್ಟು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಅಂಥವ್ರೆ ಬೇಕಾಗಿತ್ತು ನಮಗೆ, ಅದಕ್ಕೆ ನಾವು ಹೋಗ್ತಾ ಇದ್ದೀನಿ. ಬಂದುಬಿಟ್ಟು ಕೋಜಿ ಇನೋವೇಷನ್ ಅಂತ. ಇಲ್ಲಿ ನಾವು ಈಗ ಆರ್ಡರ್ ಕೊಟ್ಟಿದ್ದೀವಿ. ಏನೇನು ಅಂತ ತೋರಿಸ್ಕೊಡ್ತೀನಿ. ನಾನು ಅಪ್ಪ ಎಲ್ಲ ಬಂದಿದ್ದೇವೆ. ಇಲ್ಲಿ ನೋಡೆಲ್ಲ ಕೂತಿದ್ದಾರೆ. ಇಲ್ಲಿ ನೋಡಿಲ್ಲ, ಒಂದೇನು ಅಂತಾರೆ ಇಲ್ಲೇ ಕಸ್ಟಮೈಸ್ ಮಾಡ್ತಾರೆ ಇವರು, ಅದಕ್ಕೆ ನಾವು ಬಂದಿದ್ದೀವಿ. ಯಾಕೆ ನಮ್ಮದು ಅಳತೆ ತೊಗೊಂಡ್ಬಿಟ್ಟು ಮಾಡ್ಕೊಡ್ತಾರೆ ಇವರು. ಮೇಡಮ್, ಈಗ ನಮ್ಮದು ಕಸ್ಟಮೈಸ್ ಹೆಂಗೆ ಬೇಕು ಹಂಗೆ ಮಾಡ್ಕೊಡ್ತೀರಲ್ಲ? ಯಾವ ಥರ ಡಿಸೈನ್ಸ್ ಬೇಕು ಓಕೆ, ಆ ಥರ ಮಾಡ್ಕೊಡ್ತೀರಾ? ಸ್ವಲ್ಪ ಡಿಸೈನ್ಸ್ ಎಲ್ಲ ತೋರಿಸ್ತೀರಾ? ಈಗ ನಾವು ಅದೇ ಈಗ ಫೈನಲೈಸ್ ಮಾಡೋಕೆ ಬಂದಿದ್ದೀವಿ. ಅಪ್ಪ ಇದ್ದಾರೆ, ನಾವೆಲ್ಲ ಇದ್ದೀವಿ. ನೋಡ್ಕೊಂಬಿಟ್ಟು ಡಿಸೈನ್ ತೋರಿಸ್ತಾರೆ, ಕ್ಯಾಟ್ಲಾಗ್ ಎಲ್ಲ ಇದೆ ಇಲ್ಲಿ. ನೋಡಿ, ಈಗ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಯಾವ ಪ್ಯಾಟ್ರನ್ ಬೇಕು ಅಂತ. ಇಲ್ಲಿ ಡಿಸೈನ್ಸು ಚೆನ್ನಾಗಿದೆ ಇಲ್ಲಿ, ಅದಕ್ಕೆ ಸಿಕ್ಕಾಪಟ್ಟೆ ಡಿಸೈನ್ಸ್ಗಳಿದೆ. ಮತ್ತು ಇವ್ರದ್ದು ಇನ್ನೊಂದೇನು ಅಂತಂದರೆ ಒಳಗೆ ಇವರೇ ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡ್ತಾರೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ಮತ್ತು ಇಲ್ಲೇ ನಿಮಗೆ ಪ್ರೊಡಕ್ಷನ್ ಇಲ್ಲೇ ಯೂನಿಟ್ ಇದೆ, ಅದು ನೋಡ್ಕೊಂಬಂದ್ಬಿಡೋಣ. ಹೋಗೋಣ ಮೇಡಮ್, ನೋಡ್ಕೊಂಬರೋಣ. ಹೋಯ್ತು ಬಕ್ಕ ಕಾಪಿ ಇಲ್ಲ ಅಂದರೆ ಬರ್ತೀಯಮ್ಮ? ಓ, ಇಲ್ಲೇ ಪ್ರೊಡಕ್ಷನ್ ಮಾಡೋದಾ ಇಲ್ಲಿ? ಓಕೆ. ಸೊ ನಿಮಗೆ ಫಾರ್ಮ್ ಕ್ವಾಲಿಟಿ ಏನು ವರ್ಕ್ ಮಾಡ್ತಾರೆ ಎಲ್ಲ ಕ್ವಾಲಿಟಿ ಕೂಡ ನೀವು ಇಲ್ಲಿ ಚೆಕ್ ಮಾಡಿ. ಹೌದಾ? ನೋಡಿ, ಇಲ್ಲೊಂದು ಆಗ್ತಾ ಇದೆ ಇದೀಗ. ನೈಸ್. ಇಲ್ಲಿ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೊಡ್ತೀರಲ್ಲ? ಮನೆ ಮೆಜರ್ಮೆಂಟಿಗೆ ಯಾವ ಥರ ಬೇಕು ಎಲ್ಲ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ. ಹೆಡ್ ಬೋರ್ಡ್ಸ್, ಸೋಫಾಸ್, ಮತ್ತು ಸೆಂಟರ್ ಟೇಬಲ್ಸ್, ಆಟೋಮನ್ಸ್, ಪ್ರತಿಯೊಂದು ಎಲ್ಲ ಮಾಡ್ಕೊಡ್ತೀರಾ? ನೈಸ್. ನಿಮ್ಮ ಡಿಸೈನ್ಸ್ ಏನು ಚಾಯ್ಸ್ ಮಾಡಿದ್ರು ಸೇಮ್ ಆಸ್ ಇಟ್ ಈಸ್ ನಾವು ಮಾಡ್ಕೊಡ್ತೀರಾ? ನಮ್ಗೆ ಮೇನ್ ಏನು ಬೇಕಾಗಿದೆ ಅಂದರೆ ನಮ್ಮದು ರೂಮಿಗೆ, ನಮ್ಮದು ಹಾಲಿಗೆ ಯಾವ ಥರ ಆಗುತ್ತೆ ಆ ಥರ ಕಸ್ಟಮೈಸ್ ಮಾಡ್ಕೋಬೇಕಾಯಿತು. ಎಲ್ಲ ಕಡೆ ಕೇಳಿದಾಗ ಏನು ಹೇಳಿದರು ಅಂತಂದರೆ ಇಲ್ಲಿ ರೆಫರ್ ಮಾಡಿ ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಹಾಕಿದ್ದಾರೆ. ಅವರು ಹೇಳಿದ್ರು ಏನಂತಂದರೆ ನೀವು ಇಲ್ಲಿ ಬಂದುಬಿಟ್ಟು ನೀವು ಕಸ್ಟಮೈಸ್ ಹೆಂಗೆ ಬೇಕು ಹಂಗೆ ಮಾಡಿಕೊಡಿ ಅಂತ. ಈಗ ನಮಗೆ ಮನೆಗೆ ಬಂದು ಕಸ್ಟಮೈಸ್ ಮಾಡೋದ್ರೆ ಇನ್ನೂ ಒಳ್ಳೇದೇ ಅಲ್ಲ? ಬನ್ನಿ ಈಗ ನೋಡೋಣ, ಲೆದರ್ ಸೆಲೆಕ್ಷನ್ ಮಾಡೋಣ. ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಲೆದರ್ದೆಲ್ಲ ತೋರಿಸ್ತಾ ಇದ್ದಾರೆ. ಇಲ್ಲಿ ಇದು ಸೆಲೆಕ್ಷನ್ ಯಾವುದು ಅಂತ ನೋಡಿ. ಇಷ್ಟು ಕೆಟಗರೀಸ್ ಇದೆ, ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಒಂದು ಲಿಸ್ಟ್ ನಾವು ಸೆಲೆಕ್ಷನ್ ಮಾಡಿದ್ದು ಅದಲ್ಲ? ಹೇಳ್ಬೋದು. ಇದು ಚೆನ್ನಾಗಿದೆ. ಇದು ಯಾವುದು? ಇದು ಮೈಕ್ರೋ ಟಿನ್ ಫಾಲ್. ಈಗ ಒಂದು ಕೆಲಸ ಮಾಡೋಣ. ಈಗ ನೀವು ಬರ್ತೀರಲ್ಲ, ಮನೆಗೆ ಬಂದ್ಬಿಟ್ಟು ನಮ್ಮದು ಯಾವುದಕ್ಕೆ ಸೆಟ್ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ. ಈಗ ಒಂದು ಇದನ್ನು ಮಾಡಿದ್ದೀವಿ. ಓಕೆ ಅಂದರೆ ಹಾಂ, ಅದು ವಾಲ್ ಮತ್ತು ಫ್ಲೋರ್ ಎಲ್ಲ ನೋಡಿಬಿಟ್ಟು ಮೆಜರ್ಮೆಂಟ್ ನೋಡಿ. ಓಕೆ, ಫೈನ್ ಅಂತ. ಹಾಂ, ಓಕೆ. ಅಂದರೆ ನಾಳೆ ಎಲ್ಲ ಬರ್ತೀರಾ? 2 ಡೇಸ್ ಬರ್ತೀರಾ? ಓಕೆ, ಫೈನ್ ಅಂತ. ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಓಕೆ, ಆಯಿತು. ಬರೋದು ನೋಡೋಣ ಅಂದರೆ ಓಕೆ, ಎಲ್ಲ ಸೆಟ್ಲ್ ಆಯ್ತು ಅಂದರೆ ಓಕೆ, ಒಂಥರ ಒಳ್ಳೇದು. ಯಾಕೆಂದರೆ ನಮ್ಮ ಮನೆಗೆ ಹೆಂಗೆ ಬೇಕು ಹಂಗೆ ಥರ ಕಸ್ಟಮೈಸ್ ಮಾಡ್ಕೊಂಬಿಟ್ಟು ಮಾಡೋದು ಭಾರಿ ಒಳ್ಳೇದು. ಮೆಜರ್ಮೆಂಟಿಗೆ ಹೇಗಿರುತ್ತೆ ಹಾಗೆ ಬರುತ್ತೆ. ಓಕೆ. ಇದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಹೇಳಿ? ಇದು ಲೊಕೇಶನ್ ಹಾಸನ್ ನೆಕ್ಸಾ ಶೋರೂಮ್ ಇದೆ. ಹೌದು, ಬೇಕಲ್ಲಮ್ಮ ಟೆಂಪಲ್ ನೆಕ್ಸಾ ಶೋರೂಮ್. ಓಕೆ, ನೆಕ್ಸಾ ಶೋರೂಮ್ ಪಕ್ಕನೇ ಬರುತ್ತೆ. ಅದೇ ಸಿಗುತ್ತಲ್ಲ? ಓಕೆ ಓಕೆ. ಕೋಜಿ ಇನೋವೇಷನಿಂದ ನಾನು ಆರ್ಡರ್ ಮಾಡಿದ್ದೆ ಸೋಫಾ. ನೋಡಿ ಇಲ್ಲೆಲ್ಲ ಚೇಂಜ್ ಆಗಿದೆ ಈಗ. ಅದನ್ನ ಈಗ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದಾರೆ. ಹಾಯ್, ಚೆನ್ನಾಗಿದ್ದೀರಾ? ಹೇಳಿ ಡೇಟಿಗೆ ಬಂದು ಡೆಲಿವರಿ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ ನಾವೊಂದು 20-25 ಡೇಸ್ ಬ್ಯಾಕ್ ಆರ್ಡರ್ ಕೊಟ್ಟಿದ್ವಿ. ನೋಡಿ ಬ್ಲಾಗಲ್ಲಿ ನೋಡಿರ್ತೀರಾ, ಅದಕ್ಕೆ ಬಂದಿದ್ದಾರೆ, ತೊಗೊಂಬಂದಿದ್ದಾರೆ. ನೋಡಿ ಈ ಫಿನಿಶಿಂಗ್ ಇಲ್ಲಾಗಿದೆ. ಹೆಂಗೆ ಮಾಡಿದ್ದಾರೆ ಮೇಡಮ್? ಚೆನ್ನಾಗಿದೆಯಾ? ಹೌದಾ? ಹೌದಾ? ನೋಡೋಣ ಬನ್ನಿ. ಈಗ ಶಿಫ್ಟ್ ಆಗ್ತಾ ಇದೆ. ಮಾಡಿ ಎಲ್ಲ ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ಇಲ್ಲಿ ರ್ಯಾಪ್ ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಈ ಕಲರ್ ಸೆಲೆಕ್ಷನ್ ಮಾಡಿದ್ದೀವಿ ನಾವು. ಈಗ ಏನು ಅಂತಂದರೆ ನಾವು ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ನಾವು ರಿಸರ್ಚ್ ಮಾಡಿಬಿಟ್ಟು ಲಾಸ್ಟಿಗೆ ಯಾವ್ದು ಬೆಸ್ಟ್ ಏನು ಅಂತೆಲ್ಲ ನೋಡಿದ್ವಿ. ಕಸ್ಟಮೈಸ್ ಇವ್ರು ಬಂದು ನಾವು ಫಸ್ಟ್ ಹೋಗಿದ್ವಿ, ಇವ್ರು ಇಲ್ಲಿ ಬಂದುಬಿಟ್ಟು ನಮಗೆ ಕಸ್ಟಮೈಸ್ ಮಾಡಿ. ಈಗ ಬನ್ನಿ, ಈಗ ಸೋಫಾ ತಂದಾಯ್ತು. ಈಗ ಇದ್ರ ಜೊತೆಗೆ ಈಗ ಇದು ಕಾಲು ಲೆಗ್ ಕೂರಿಸ್ತಾ ಇದ್ದಾರೆ. ಅದು ಇನ್ಸ್ಟಾಲೇಷನ್ ಇಲ್ಲೇ ಬಂದು ಮಾಡೋದು. ಯಾಕೆಂದರೆ ಇನ್ ಕೇಸ್ ನೋಡಿ ಎಷ್ಟು ಅವರು ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತಂದರೆ ಇನ್ ಕೇಸ್ ಟ್ರಾನ್ಸ್ಪೋರ್ಟಲ್ಲಿ ಲೆಗ್ ಏನಾದ್ರು ಹಾಳಾಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ತಂದು ಇಲ್ಲೇ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮದು ಇಂಟೀರಿಯರ್ಸ್ ಫುಲ್ ಚೇಂಜ್ ಮಾಡಿದ್ದಾರೆ. ಬಿಗ್ ಥ್ಯಾಂಕ್ಸ್ ಟು ಕೋಜಿ ಇನೋವೇಷನ್. ಯಾಕೆಂದರೆ ಅವರೇ ಫುಲ್ ಐಡಿಯಾಸ್ ಕೊಟ್ಟು ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕಸ್ಟಮೈಸ್ ಮಾಡಿ ನೀವು ನೋಡಿದ್ರಲ್ಲ, ಫುಲ್ ವೀಡಿಯೋನೇ ಮಾಡಿದ್ವಿ ಅದ್ರ ಬಗ್ಗೆ ಹೆಂಗೆ ಪ್ರೋಸೆಸ್ ಆಗಿತ್ತು ಅಂತ.
ಅದ್ರ ಬಗ್ಗೆ ಈಗ ತೋರಿಸ್ತೀನಿ. ಮತ್ತು ಫಸ್ಟ್ ಏನು ಅಂತ ಇದು ಹೆಂಗಾಗಿದೆ ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ಲೈಟ್ ಹಾಕಿದ್ದಾರೆ, ಟಿ ವಿ, ಅದಕ್ಕೆ ಇದು ಟಿ ವಿ ಸ್ಟ್ಯಾಂಡ್ ಬಂದಿದೆ. ಆಮೇಲೆ ಇಲ್ಲಿ ಸೋಫಾ ಬಂದಿದೆ ನೋಡಿ, ಎಲ್ ಶೇಪ್ ಸೋಫಾ ಆಗಿದೆ. ಇದು ಬಾಸ್ ಚೇರ್ ಇದೆ, ಇದು ಸೆಂಟರ್ ಟೇಬಲ್ ಬಂದಿದೆ. ನಿಜವಾಗ್ಲೂ ತುಂಬ ಖುಷಿ ಆಯ್ತು ಮಾತ್ರ. ಯಾಕೆ ಅಂತಂದರೆ ಒಳ್ಳೆ ಇಂಟೀರಿಯರ್ಸ್ ನಮ್ಗೆ ಹೆಂಗೆ ಬೇಕಾಗಿತ್ತು ಅವರೇ ಐಡಿಯಾಸ್ ಮಾಡಿಬಿಟ್ಟು ಎಲ್ಲ ಕೊಟ್ಟರು. ಅದ್ರ ಬಗ್ಗೆ ನೋಡಿ, ಇಂಥದಕ್ಕೆಲ್ಲ ನಿಮಗೆ ಕೆಳಗೆಲ್ಲ ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗ ಬನ್ನಿ, ಈಗ ಇದ್ರ ಹಿಂದ್ಗಡೆ ಯಾರಿದ್ರು ಅಂತ ನಾವು ತೋರಿಸ್ಕೊಡ್ತೀನಿ. ಫಸ್ಟ್ ಏನು ಹೇಳಬೇಕು ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನೀವು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರಿ ಅದೇ ಥರ ನೀವು ಮಾಡಿದ್ರಿ. 23rd ಏನೋ ಕೊಡ್ತೀನಿ ಅಂತ ಹೇಳಿದ್ರಿ, ಅದೇ ಡೇಟಿಗೆ ನೀವು ಬಂದು ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಇವ್ರು ಯಾವ ಡೇಟಿಗೆ ಹೇಳಿದ್ರು ಆ ಡೇಟಿಗೆ ಬಂದು ಫಸ್ಟ್ ಇಲ್ಲಿ ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಒಂದು 10-15 ಡೇಸ್ ಟೈಮ್ ತೊಗೊಂಡು ಅದೇ ಟೈಮ್ಗೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ತುಂಬ ಖುಷಿ ಆಯಿತು. ನಿಮ್ಮ ಕಲರ್ ಸೆಲೆಕ್ಷನ್ಸ್ ಆಗಲಿ, ಪ್ಯಾಟರ್ನ್ ಆಗಲಿ ಎಲ್ಲ ಇವ್ರಿಗೆ ಬಿಟ್ಟಿದ್ವಿ ನಾವು. ಇವರೇ ಸೆಲೆಕ್ಟ್ ಮಾಡಿಬಿಟ್ಟು ಈ ಮನೆಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಇವರೇ ಡಿಸೈಡ್ ಮಾಡಿಬಿಟ್ಟು ಮಾಡಿದ್ದು. ಇನ್ನೇನು ಏನು ಹೇಳಬೇಕು ಅಂತಂದರೆ ನೆಕ್ಸ್ಟು ಯಾರಿಗಾದರೂ ನಿಮಗೆ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತಂದರೆ ಕೋಸಿ ಇನ್ವೆನ್ಷನ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಹೇಳ್ತೀನಿ, ನಿಮ್ಮ ನಂಬರ್ ಹೇಳಿ, ಅವ್ರ ನಂಬರ್ ಹೇಳ್ಬಿಟ್ಟು 810-57-15-901. ಮತ್ತೆ ಇನ್ನೂ ಒಂದು ನಂಬರ್ ಇದೆ 988-0027-173 ಎಲ್ಲ ಮೇಕಿಂಗ್ ಆಫ್ ನಮ್ಮದು ಇಂಟೀರಿಯರ್ ಎಲ್ಲ ನಿಮ್ಗೆ ಖುಷಿ ಆಗುತ್ತೆ ಅಂದ್ಕೊಳ್ತೀನಿ. ಇದು ಬಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಾನು ಎಲ್ಲ ಕಡೆ ಹುಡುಕಿದ್ದೆ, ಮ್ಯಾಂಗ್ಳೂರ್ ಎಲ್ಲ ಕಡೆ ಹೋಗಿದ್ದೆ, ಬ್ಯಾಂಗ್ಳೂರ್ ಎಲ್ಲ ಕಡೆ. ಆದರೆ ನಮ್ಗೆ ಲಾಸ್ಟಿಗೆ ನಮಗೆ ಕರೆಕ್ಟಾಗಿ ನಮ್ಗೆ ಏನು ಅಂತಂದರೆ ಬಂದುಬಿಟ್ಟು ಇವರು ಅಪ್ರೋಚ್ ಮಾಡಿದಾಗ ನಾವು ಇವ್ರು ಸಿಕ್ಕಾಬಿಟ್ಟು ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಂದಂಗೆ ಇವರು ನಮ್ಗೆ ಬಂದುಬಿಟ್ಟು ಎಲ್ಲ ಮಾಡಿಕೊಟ್ರು, ಎಲ್ಲ ತೋರಿಸ್ಕೊಟ್ರು ಹೆಂಗೆ ಮಾಡ್ಬೋದು ಅಂತ. ಆ ಅಪ್ರೋಚು, ಆ ಕಮಿಟ್ಮೆಂಟ್ಗೋಸ್ಕರ ನಾವು ಅಲ್ಲಿ ಹಾಸನಲ್ಲಿ ಕೊಟ್ವಿ. ಹಾಸನ್ ಅಂತೂ ನಿಜವಾಗ್ಲೂ ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಇದು ಬಾಸ್ ಚೇರ್ ಅಂತ ನಂಗೆ ಭಾರಿ ಇಷ್ಟ ಆಯಿತು. ನೋಡಿ ಇದೆಲ್ಲ, ನೋಡಿ ಇದು ಈ ಸೈಡ್ ಟೇಬಲ್ ಇದೆಲ್ಲ ಫುಲ್ ಚೇಂಜು. ಇವ್ರ ಜೊತೆಗೆ ನೋಡಿ ಸೋನು ಅಂತ ಬಂದಿದ್ದಾರೆ. ಎಲ್ಲ ನಿಮ್ಗೆ ಏನಂತಾರೆ ಎಕ್ಸ್ಪೀರಿಯನ್ಸ್ ಇರೋರು, ಮತ್ತು ಅವ್ರು ನಿಮಗೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸೋನುಜಿ, ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನೆಕ್ಸ್ಟ್ ನಮ್ಮದು ಪ್ರಾಜೆಕ್ಟ್ಗಳೆಲ್ಲ ಸಿಗ್ತಾ ಇರುತ್ತೆ. ನಮ್ಮದು ಕಸಿನ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಆರ್ಡರ್ಸ್ ಕೊಡ್ತಾ ಇರ್ತಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they